ಉದ್ಯೋಗಾಕ್ಷಿಗಳಿಗೆ ಈಗ ಬಂಪರ್ ಅವಕಾಶಗಳನ್ನು ಕೊಡ್ತಿದ್ದಾರೆ. ಬಹಳಷ್ಟು ವಿಚಾರಗಳಿದೆ. ಪ್ರಮುಖವಾಗಿ ಯಾರ್ಯಾರು ಉದ್ಯೋಗ ಆಗಬೇಕು, ನೇಮಕಾತಿ ಸಿಗಬೇಕಂತಿದ್ರಲ್ಲ, ಅವರಿಗೆ ಮಹತ್ವದ ಘೋಷಣೆಗಳನ್ನು ಇವತ್ತು ಸಿದ್ದರಾಮಯ್ಯನವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಹೋದ್ರು. ಅಂದ್ರೆ ಯಾವ್ಯಾವ ಬಂಪರ್ ಆಫರ್ಗಳಿದೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ, ಈ ವರ್ಷ 56,432 ಉದ್ಯೋಗ ನೇಮಕಾತಿ ವಿಚಾರಕ್ಕೆ ಪ್ರಸ್ತಾಪ ಮಾಡಿದ್ರು. ಜೊತೆಯಲ್ಲಿ ನೇಮಕಾತಿಗೆ ವಯೋಮಿತಿ 5 ವರ್ಷಗಳ ಕಾಲ ಸಡಿಲಿಕೆಯ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವಂತ ಶಿಕ್ಷಕರ ಹುದ್ದೆಯನ್ನ ಭರ್ತಿ ಮಾಡುವಂತ ಘೋಷಣೆಯಾಗಿದೆ. ಕಾಯ್ತಾ ಇದ್ರು ಪಾಪ ಅವರೆಲ್ಲ. ನಂತರದಲ್ಲಿ ಪ್ರಸಕ್ತ ಸಾಲಿನಲ್ಲಿ 15,000 ಬೋಧಕ ಹುದ್ದೆಗಳ ನೇಮಕಾತಿಗೂ ಕೂಡ ಗ್ರೀನ್ ಸಿಗ್ನಲ್ ಬಂದಿದೆ. ಪ್ರಸ್ತಾಪ ಮಾಡಿದ್ದಾರೆ. ಇದನ್ನು ಕೂಡ ಗೃಹ ಇಲಾಖೆಯಲ್ಲಿ ಖಾಲಿ ಇರುವಂತ 8,000 ಹುದ್ದೆಗಳನ್ನ ಭರ್ತಿ ಮಾಡ್ತಾರಂತೆ. ನಂತರದಲ್ಲಿ ಆರೋಗ್ಯ ಇಲಾಖೆಯಲ್ಲಿ 2,500 ಅಷ್ಟು ಹುದ್ದೆಗಳು ಖಾಲಿ ಇದೆ, ಅದನ್ನು ಕೂಡ ಭರ್ತಿ ಮಾಡ್ತೀವಿ ಅಂತ ಆ ಕ್ರಮಕ್ಕೆ ಮುಂದಾಗ್ತಿದ್ದಾರೆ. ಈ ವರ್ಷ 56,432 ಉದ್ಯೋಗದ ನೇಮಕಾತಿಗಳನ್ನು ನಾವು ಮಾಡ್ತೀವಿ. ನಂತರದಲ್ಲಿ ಈ ಏಜ್ ರಿಲ್ಯಾಕ್ಸೇಷನ್ಸ್ಗಳಿದೆಯಲ್ಲ, ಅದನ್ನ 5 ವರ್ಷಕ್ಕೆ ನಾವು ಸಡಿಲಿಕೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಕಾಯ್ತಿದ್ದು ಬೋಧಕ ಹುದ್ದೆಗಳಿಗೆ. ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಸಂಬಂಧಪಟ್ಟಂತೆ ವಿವಿಧ ಇಲಾಖೆಗಳಲ್ಲೂ ಕೂಡ ಖಾಲಿ ಇತ್ತು. ಗೃಹ ಇಲಾಖೆಯಲ್ಲಿ 8,000 ಹುದ್ದೆ ಖಾಲಿ ಇದೆ, ಅದಕ್ಕೂ ಕೂಡ ಒಂದಿಷ್ಟು ಅವಕಾಶಗಳನ್ನು ಕೊಡೋದಕ್ಕೆ ಹೋಗ್ತಿದ್ದಾರೆ. ನಂತರದಲ್ಲಿ ಇತ್ತೀಚೆಗಷ್ಟೇ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಏನು ಮಾಡಿದ್ರು ಪರೀಕ್ಷಾರ್ಥಿಗಳು, ಅಭ್ಯರ್ಥಿಗಳೆಲ್ಲ, ಸ್ವಲ್ಪ ಮಟ್ಟಿಗೆ ಅವರ ಹೋರಾಟದ ಬಿಸಿ ಈ ಬಾರಿ ಸರ್ಕಾರಕ್ಕೆ ತಟ್ಟಿದೆ. ಹಾಗಾಗಿ ಯಾರ್ಯಾರು ಉದ್ಯೋಗಕ್ಕಾಗಿ ಕಾದು ಕೂತಿದ್ರಲ್ಲ, ಅವರಿಗೆ ವಿವಿಧ ಇಲಾಖೆಗಳಲ್ಲಿ ಈಗ ಖಾಲಿ ಇರುವಂತ ಹುದ್ದೆಗಳು ಏನಿದೆ ಅದನ್ನ ಭರ್ತಿ ಮಾಡೋದಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿ ಅವರು ಮಾಡ್ತಾರೆ. ಈಗಾಗಲೇ KPSC ಮೇಲೆ ಹಲವಾರು ಆರೋಪಗಳಿದೆ. ಇವೆಲ್ಲದರ ನಡುವೆ ಈಗ ಭರಪೂರವಾದಂಥ ವೇಕೆನ್ಸಿಗಳನ್ನು ಹೇಗೆ ನೇಮಕಾತಿ ಮಾಡಿಕೊಳ್ತಾರೆ, ಮತ್ತಿಷ್ಟು ಗೋಲ್ಮಾಲ್ಗಳಾಗುತ್ತಾ ಇಲ್ವಾ, ಸರಾಗವಾಗಿ ಸಾಗ್ಲಿ ಅನ್ನೋದು ನಮ್ಮ ಆಶಯ.